ರಾಷ್ಟ್ರ ಧ್ವಜವನ್ನು ಹಾರಿಸತಕ್ಕಂಥದ್ರಲ್ಲಿ ನಾವೇನು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಸರ್ಕಾರದ ಹುದ್ದೆತನ ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿದ್ದೇವೆ. ಇದನ್ನ ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸರ್ಕಾರಿ ಸಾಧ್ಯ ಇಲ್ಲ. ಪದೇ ಪದೇ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ 3-4 ತಿಂಗಳಿಂದ ಧ್ವಜ ಹಾರಿಸುವಂತದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ಪಂಚಾಯತಿ ರೆಸೊಲ್ಯೂಷನ್ ಆಗಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದು ಬೋಗಸ್ ಕ್ರಿಯೇಟ್ ಮಾಡಿರೋದವರು. ಈಗೀಗ ಒಂದು ವಾರದಿಂದ ನೋಡಿ, ಅದರಲ್ಲಿ 2 ಡೇಟ್ಗಳಿದೆ. ಒಂದಕ್ಕೆ ಸೀಲ್ ಇದೆ, ಇನ್ನೊಂದಕ್ಕೆ ಸೀಲೇ ಇಲ್ಲ. ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದಾರೆ, ನನ್ನ ಹೆಸರಲ್ಲೇ ರಾಮ. ಊನಪ್ಪ, ನೀನ್ ಬಾಯಲ್ಲೆಲ್ಲ ರಾಮ ರಾಮನೇ ಅನ್ನೋದು, ಹೃದಯದಲ್ಲಿ ಟಿಪ್ಪು ಸುಲ್ತಾನಿ ಕಂಬಿಟ್ಟಿದೆಯಲ್ಲ. ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ರು. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅದಕ್ಕೆ ಅವರು ಜಿಲ್ಲಾಡಳಿತದವರು ಕ್ರಮ ತಗೊಂಡಿದ್ದಾರೆ. ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವರು ಪ್ರತಿಭಟನೆ ಮಾಡಕ್ ಹೋಗ್ತಾರೆ ಅಂತಂದ್ರೆ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ರಾಜಕೀಯ ಕುತಂತ್ರ ಇದು. ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬಿಜೆಪಿ ರಾಜಕೀಯ ಮಾಡಬೇಕು. ಮಂಡ್ಯಾಲೇನವ್ರು ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಎತ್ಕಟ್ಬಿಟ್ಟು ಗಲಾಟೆ ಮಾಡಬೇಕು, ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರೇ ಹಿಂದೂ? ಫಸ್ಟ್ ನಾವೆಲ್ಲ ಭಾರತೀಯರು, ಭಾರತದ ಸಂವಿಧಾನ. ನಾವೆಲ್ಲ ಏನು ಹಿಂದೂಗಳಲ್ವಾ? ನೀವು ಒಬ್ಬರೇನೆ ಹಿಂದೂನಾ? ನಮ್ಮ ಮಂಡ್ಯದಲ್ಲಿರೋರೆಲ್ಲ ಏನು ಹಿಂದೂಗಳಲ್ವಾ? ಟ್ರೈನ್ಡ್ RSS ನ ಹೊರಗಿನವ್ರು ಬಂದು ಈ ಬಾವುಟದ ಇಶ್ಯೂನ ಹೈಜಾಕ್ ಮಾಡಿ ಬೆಂಕಿ ಹಚ್ಚಿದ್ದಾರೆ. JDS ನ ಕ್ರಿಮಿನಲ್ ಮೈಂಡ್ ಇಲ್ಲಿ ಹೆಂಗ್ ಓಡಿದೆ, RSS ನ ಮೈಂಡ್ ಹೆಂಗ್ ಓಡಿದೆ ಅಂತ ಇಂಟೆಲಿಜೆನ್ಸ್ ಫೇಲು ಆಯ್ತು. ಈಗ ನಾನು ಅಲ್ಲಿ ಬಂದಿದ್ದೆ ಶಾಂತಿ ಸಭೆ ಮಾಡೋಣ ಅಂತ. ಈಗ ಅವಾಗಲೇ ಹೇಳಿಲ್ವ, ನಾನು ಫ್ಲೆಕ್ಸೇ ಬಿಡ್ತಲ್ಲ, ನಾನು ಬಂದ್ರೆ ಬಿಟ್ಟಿರೋರು, ನನ್ನನ್ನ ಕೊಂದು ಬಿಟ್ಟಿರೋರು. ಮಂಡ್ಯದ ಮನೆಗಳ ಮೇಲೆ ತ್ರಿರಂಗ ಧ್ವಜವನ್ನ ಹಾರಿಸ್ತೇವೆ. ತ್ರಿರಂಗ ನಡೆಯ ಶಾಂತಿ ನಡೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ.